ಕಳ್ಳತನ ಮಾಡಿದವರಿಗೆ ಬಸವಣ್ಣ ಏನು ಶಿಕ್ಷೆ ನೀಡಲು ಬಯಸುತ್ತಾರೆ? ಕಳ್ಳತನ ಮಾಡೋರಿಗೆ ಬಸವಣ್ಣನವರು ಏನು ಶಿಕ್ಷೆ ಕೊಡ್ಬೋದು ಅಥವಾ ಅವ್ರಿಗೆ ಏನು ಹೇಳಿದ್ದಾರೆ ಅಂತ ನಾವು ನೋಡೋದಾದರೆ, ಬಸವಣ್ಣನವರು ಒಬ್ಬರು ಸಮಾಜಶಾಸ್ತ್ರ ಪ್ರವೀಣರು, ಮನೋವಿಜ್ಞಾನಿಗಳವರು. ಈ ಸಮಾಜದ ಏರಿಳಿತಗಳನ್ನು, ಈ ಸಮಾಜದ ಸೃಷ್ಟಿಯ ಮೂಲಭೂತ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡಿದ್ದಂತಹ ಸಮಾಜಶಾಸ್ತ್ರಜ್ಞರು ಬಸವಣ್ಣನವರು. ಯಾವುದೇ ಒಬ್ಬ ಮನುಷ್ಯ ಅವನು ಸ್ವಯಂ ಕಳ್ಳನಲ್ಲ, ಯಾವುದೇ ಒಬ್ಬ ಮನುಷ್ಯ ಸ್ವಯಂ ಸುಳ್ಳುಗಾರನಲ್ಲ, ಮೋಸಗಾರನಲ್ಲ, ವಂಚಕನಲ್ಲ, ಕೊಲೆಗಡಕನಲ್ಲ. ಅವನು ಯಾರನ್ನು ಕೊಲೆ ಮಾಡುವಂತಹ ಕ್ರೋಧನೂ ಅವನಲ್ಲಿರಲ್ಲ. ದೇವರನ್ನು ಎಲ್ಲರನ್ನೂ ಕೂಡ ಪರಮಾತ್ಮ ಶಿವ ಒಳ್ಳೆಯ ಗುಣಗಳನ್ನು ಕೊಟ್ಟು ಭೂಮಿಯ ಮೇಲೆ ಹುಟ್ಟಿಸ್ತಾನೆ. ಎಲ್ಲರೂ ಕೂಡ ಸದ್ಗುಣ ಸಂಪನ್ನರಾಗಿ ಈ ಭೂಲೋಕಕ್ಕೆ ಬರ್ತಾರೆ. ಆದರೆ ಒಂದು ಜನ್ಮ ಇನ್ನೊಂದು ಜನ್ಮ ಎತ್ತುತ್ತಾ ಈ ಭೂಮಿ ಮೇಲೆ ಅವರು ಗುಣಗಳನ್ನು ಕಳ್ಕೊಳ್ತಾರೆ. ಈಗ ನಾವು ನೀವು ಎಷ್ಟು ಜನ್ಮ ಎತ್ತಿದ್ದೀವೋ ಯಾರಿಗೂ ಗೊತ್ತಿಲ್ಲ, ನಮಗೂ ನಿಮಗೂ ನೆನಪಿಲ್ಲ. ಆದರೆ ಪರಮಾತ್ಮನ ಹತ್ರ ಲೆಕ್ಕ ಐತೆ. ಯಾವ ಜನ್ಮದಲ್ಲಿ ಏನೇನು ಪಾಪಕರ್ಮಗಳು ಮಾಡಿದ್ದೀವೋ ನಮಗೆ ಗೊತ್ತಿಲ್ಲ, ಆದರೆ ಅವನ ಹತ್ರ ಲೆಕ್ಕ ಐತೆ. ಪ್ರತಿಯೊಂದು ಜನ್ಮದಲ್ಲೂ ಪ್ರತಿಯೊಂದು ಯುಗದಲ್ಲೂ ಪರಮಾತ್ಮ ನಮಗೆ ಕೊಟ್ಟಂತಹ ದೈವಿಕ ಗುಣಗಳನ್ನು ಕಳ್ಕೊಳ್ತಾ ಬರ್ತಾ ಇರ್ತೀವಿ. ಅದಕ್ಕೆ ತಕ್ಕಂತೆ ನಾವು ಜನ್ಮ ತಗೊಳ್ತೀವಿ. ಇಲ್ಲಿ ಬಸವಣ್ಣವ್ರು ಹೇಳ್ತಾರೆ, ಯಾರೊಬ್ಬ ಮನುಷ್ಯ ಕೆಟ್ಟವನಾಗಿ ಕೆಟ್ಟ ಕೆಲಸ ಮಾಡಬೇಕಾದ್ರೆ, ಒಂದು ಕಳ್ಳತನ ಮಾಡಬೇಕಾದ್ರೆ ಅದಕ್ಕೊಂದು ಹಿನ್ನೆಲೆ ಇರ್ತದೆ. ಆ ಹಿನ್ನೆಲೆ ಏನಪ್ಪ ಅಂತಂದರೆ ಬಡತನ ಹೇಗೆ ಬರ್ತದೆ ಅಂತಂದರೆ, ಒಬ್ಬ ತಿನ್ನುವಂತಹ ಆಹಾರವನ್ನು ನಾವು 4 ಜನ ಊಟ ಮಾಡ್ಬೋದು. ಒಬ್ಬ ತಿನ್ನೋ ಊಟನ 4 ಜನ ಊಟ ಮಾಡ್ಬೋದು. ಆದರೆ 4 ಜನದ ಊಟವನ್ನು ಒಬ್ಬ ಮಾಡೋಕ್ಕಾಗೋದಿಲ್ಲ. ಇಲ್ಲಿ ಜಗತ್ತಲ್ಲಿರ್ತಕ್ಕಂಥ ದವಸ ಧಾನ್ಯಗಳಿರ್ಬೋದು, ಪಡಿ ಪದಾರ್ಥಗಳಲ್ಲಿರ್ಬೋದು, ಸೌಲಭ್ಯಗಳಿರ್ಬೋದು, ಇವೆಲ್ಲವನ್ನು ಕೂಡ ಸಹಕಾರ ಮನೋಭಾವದಿಂದ ನಾವು ಸಮಾಜದಲ್ಲಿ ಹಂಚಿ ತಿನ್ನಬೇಕು. ಹಂಚಿ ತಿಂದಾಗ ಬಡತನ ಇರೋದಿಲ್ಲ. ಇಲ್ಲಿ ವಂಚನೆ ಮಾಡಿ ಧನಿಕರು ಕಾಳಸಂತೆಯಲ್ಲಿ ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥ ಅಗತ್ಯ ವಸ್ತುಗಳನ್ನು ಒಬ್ಬನೇ ಇಟ್ಕೊಳ್ತಾನೆ. ಒಬ್ಬ 100 ಎಕರೆ ಜಮೀನು ಇಟ್ಕೊಂಡು ಅದರಲ್ಲಿ ಬೆಳೆದಿದ್ದನ್ನೆಲ್ಲ ತನ್ನ ಗೋಡನಲ್ಲಿ ತಾನು ಇಟ್ಕೊಂಡ್ರೆ ದೇಶದಲ್ಲಿ ಬರಗಾಲ ಬರ್ತದೆ, ಆಹಾರ ಪದಾರ್ಥಗಳು ಸಿಗುವುದಿಲ್ಲ. ಈ ಕಡೆ ಅವನಿಗೆ ಹೊಲವನ್ನು ಉಳುಮೆ ಮಾಡಲಿಕ್ಕೂ ಜನಸಾಮಾನ್ಯರಿಗೆ ಅವಕಾಶ ಇಲ್ಲ. ಆ 100 ಎಕರೆನಲ್ಲಿ ಬೆಳೆದಿದ್ದೆಲ್ಲವೂ ಕೂಡ ಒಬ್ಬನ ಖಜಾನೆಗೆ ಹೋದರೆ, ಕಣಜಕ್ಕೆ ಹೋದರೆ ಏನಾಗುತ್ತೆ? ಇದು ಪರಿಸರದಲ್ಲಿ ಅಥವಾ ಸಮಾಜದಲ್ಲಿ ಇರ್ತಕ್ಕಂಥ ಈ ಸಮಾನತೆಗೆ ವಿರುದ್ಧವಾಗುತ್ತೆ. ಎಲ್ಲರೂ ಹಂಚಿ ತಿನ್ನುವಂತಹ ಆ ಭಾವನೆಗೆ ವಿರೋಧ ಆಗುತ್ತೆ. ಆದ್ದರಿಂದ ಪ್ರತಿಯೊಬ್ಬನು ಅವನ ಅಗತ್ಯಗಳನ್ನು ಪೂರೈಸ್ಕೊಳ್ಳಿಕ್ಕೆ, ಹೊಟ್ಟೆ ತುಂಬಿಸ್ಕೊಳ್ಳಿಕ್ಕೆ ಏನೋ ಒಂದು ಮಾಡಬೇಕು. ಅವನು ಸಂದರ್ಭಕ್ಕೆ ತಕ್ಕಂತೆ ಸುಳ್ಳು ಹೇಳ್ತಾನೆ. ಏನಕ್ಕೆ? ಅವನ ಜೀವನೋಪಾಯ ಮಾಡೋದಕ್ಕೆ. ಸಂದರ್ಭಕ್ಕೆ ತಕ್ಕಂತೆ ಕಳ್ಳತನ ಮಾಡ್ತಾನೆ. ಏನಕ್ಕೆ? ಹೊಟ್ಟೆ ತುಂಬಿಸ್ಕೊಳ್ಳಿಕ್ಕೆ. ಅಥವಾ ಅವರನ್ನು ಅವಲಂಬಿಸಿರ್ತಕ್ಕಂಥ ಹೆಂಡತಿ ಮಕ್ಕಳು ತಂದೆ ತಾಯಿ ಇರ್ಬೋದು, ಅವರಿಗೆ ಹೊಟ್ಟೆ ತುಂಬಿಸ್ಬೇಕಲ್ಲ. ಆ ಹೊಟ್ಟೆಗಳನ್ನು ತುಂಬಿಸೋದಕ್ಕೋಸ್ಕರ ಅನಿವಾರ್ಯವಾಗಿ ಒಬ್ಬ ಕೊಲೆನೂ ಮಾಡಬಹುದು, ಸುಳ್ಳನ್ನು ಹೇಳಬಹುದು, ಕಳ್ಳತನವನ್ನು ಸಹ ಮಾಡಬಹುದು ಅಂತಕ್ಕಂಥದ್ದು ಸಮಾಜ ವಿಜ್ಞಾನಿಯಾಗಿರ್ತಕ್ಕಂಥ ಬಸವಣ್ಣನವರ ಲೆಕ್ಕಾಚಾರ. ನೇರವಾಗಿ ಬಸವಣ್ಣ ಯಾರಿಗೂ ಶಿಕ್ಷೆ ಕೊಟ್ಟಿಲ್ಲ. ಅವರು ಪ್ರಧಾನಮಂತ್ರಿಯಾಗಿದ್ದರು, ಬಿಜ್ಜಳನ ಆಸ್ಥಾನದಲ್ಲಿ ಪ್ರಧಾನಮಂತ್ರಿಯಾಗಿದ್ದರು. ಅವರು ಆ ಒಂದು ರಾಜ್ಯದ ಆಡಳಿತಗಾರ ಆಗಿದ್ದರು. ಯಾರಿಗೂ ಕೂಡ ನೀನು ಕಳ್ಳ, ನೀನು ಸುಳ್ಳು ಮಾಡಿದಿ, ಇವನಿಗೆ ಜೈಲಿಗೆ ಹಾಕ್ರಿ, ಇವನು ಕೈ ಕತ್ತರಿಸಿ ಇವ್ರು ಕಣ್ಣು ತೆಗಿರಿ ಅಂತ ಆದೇಶ ಮಾಡ್ಬೋದಾಗಿತ್ತು, ಮಾಡಲಿಲ್ಲ. ಆದರೆ ಹಿನ್ನೆಲೆ ಏನಿದೆ? ಒಬ್ಬ ಕಳ್ಳತನ ಮಾಡಬೇಕಾದ್ರೆ ಅವನ ಹಿನ್ನೆಲೆ ಏನಿದೆ, ಅವನ ಸಂದರ್ಭ ಏನಿತ್ತು, ಅದನ್ನು ನೋಡ್ತಾರೆ ಬಸವಣ್ಣನವರು. ಒಂದು ಸಲ ಬಸವಣ್ಣನವರ ಮನೆಯಲ್ಲಿ ಒಂದು ಹಸು ಕಳ್ಳತನ ಆಗುತ್ತೆ. ಹಸು ಕಳ್ಳತನ ಆದಾಗ ಎಲ್ಲರೂ ಬಂದು ಹೇಳ್ತಾರೆ ಹಸು ಕಳೆದೋಗಿದೆ ಅಂಥೇಳಿ. ಎಲ್ಲರೂ ಆತಂಕದಲ್ಲಿರ್ತಾರೆ. ಆದರೆ ಬಸವಣ್ಣನವರು ಸಮಾಧಾನವಾಗಿರ್ತಾರೆ. ಕೇಳ್ತಾರೆ, ನಾವು ಇಷ್ಟೆಲ್ಲ ಆತಂಕ ಆಗಿದ್ದೀವಿ, ಹಸು ಕಳೆದೋಗಿದೆ, ನೀವು ನೋಡಿದ್ರೆ ಸಮಾಧಾನವಾಗಿದ್ದೀರಿ. ನಮ್ಮ ಮಹಾಮನೆಯಲ್ಲಿ ಎಷ್ಟು ಜನ ಶರಣರು ಬರ್ತಾರೆ, ಅವ್ರಿಗೆಲ್ಲ ಹಾಲು ತುಪ್ಪ ಮೊಸರು ಬೆಣ್ಣೆ ಮಜ್ಜಿಗೆ ಬೇಕು,
ಈ ಥರ ಒಂದೊಂದೇ ಹಸು ಕಳ್ತನ ಆಗ್ತಾಯಿದ್ರೆ ನಾವೇನು ಮಾಡಬೇಕು ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಅದಕ್ಕೂ ಕೂಡ ಬಸವಣ್ಣವ್ರು ಬಹಳ ಸಮಾಧಾನವಾಗಿ ಇರ್ತಾರೆ. ಅವು ಒಬ್ಬರು ಕೇಳ್ತಾರೆ, ನಾವು ಇಷ್ಟೆಲ್ಲ ಹೇಳ್ತೇವೆ, ನೀವು ಸಮಾಧಾನವಾಗಿದ್ದೀರಲ್ಲ. ಹೌದಪ್ಪ, ಸಮಾಧಾನವಾಗಿದ್ದೀವಿ. ನಮ್ಮ ಹತ್ರ ನಮ್ಮ ಮಹಾಮನೆಯಲ್ಲಿ ಎಷ್ಟು ಆಕಳುಗಳಿದ್ದಾವೆ, ಸಾಕಷ್ಟು ಆಕಳುಗಳಿದ್ದಾವೆ. ಆ ಆಕಳುಗಳಲ್ಲಿ ಒಂದು ಆಕಳು ಹೋದರೆ ಏನಂತೆ ಅಂತ ಕೇಳ್ತಾರೆ. ಒಂದು ಆಕಳು ಹೋದರೆ ಏನಂತೆ ಅನ್ನೋದಲ್ಲ, ಇದು ಕಳ್ಳತನ ಆಗಿದೆ. ಆಯಿತು ಬಿಡು, ಯಾರೋ ಅಗತ್ಯ ಇರೋರು, ಅವ್ರಿಗೆ ಬೇಕಾಗಿದೆ, ಹಸುವನ್ನು ತೊಗೊಂಡೋಗಿದ್ದಾರೆ ಅಂತ ಹೇಳ್ತಾರೆ ಬಸವಣ್ಣನವರು. ಇವರಿಗೆ ವಿಚಿತ್ರ ಅನಿಸ್ಬಿಡ್ತದೆ, ಇದು ಯಾವ ಸೀಮೆ ನ್ಯಾಯ ಇದು? ಒಬ್ಬ ಪ್ರಧಾನಮಂತ್ರಿ ಹತ್ರ ನಾನು ಈ ಥರ ಕಳ್ಳತನ ಆಗಿದೆ ಅಂತ ಇದು ಯಾವ ವಿಚಿತ್ರದ ನ್ಯಾಯ ಇದು ಅಂತಾರೆ. ನಂತರ ಪತ್ತೆ ಮಾಡ್ತಾರೆ, ಹಸು ಎಲ್ಲಿದೆ ಅಂತೇಳ್ಬಿಟ್ಟು ಪತ್ತೆ ಮಾಡ್ತಾರೆ. ಹಸು ದೂರದ ಊರಲ್ಲಿ ಒಂದು ಕಡೆ ಅದು ಇರುವಂಥದ್ದು ಪತ್ತೆ ಆಗುತ್ತೆ. ಬಸವಣ್ಣನವ್ರ ಹತ್ರ ಸುದ್ದಿ ಬರ್ತದೆ, ಇಂಥ ಊರಲ್ಲಿ ಇಂಥವನು ಇದನ್ನು ಕಳ್ಳತನ ಮಾಡ್ಕೊಂಡು ಹೋಗಿರ್ತಕ್ಕಂಥದ್ದನ್ನು ನಮ್ಮ ಗುಪ್ತಚರರು ಕಂಡಿಡ್ದಿದ್ದಾರೆ. ಹೌದಾ, ಕಂಡಿಡ್ದಿದ್ದಾರಾ? ಹಸು ಸಿಕ್ಬಿಡ್ತಾ ಅಂತಾರೆ. ಹಾಂ, ಹಸು ಸಿಕ್ಬಿಡ್ತು ಅಂತ ಹೇಳ್ಬಿಟ್ಟು ಏನು ಬಸವಣ್ಣನವರು ಆದೇಶ ಕೊಡ್ಬೋದು ಅಂತ ಹೇಳಿ ಎಲ್ಲರೂ ಕಾತರವಾಗಿದ್ದರೆ, ಬಸವಣ್ಣವ್ರು ಕೊಡುವಂಥ ಆದೇಶ ಏನು ಅಂತಂದರೆ, ಹಸು ಸಿಕ್ಬಿಟ್ಟಿದೆಯಾ, ಎಲ್ಲಿದೆ ಅಂತ ಗೊತ್ತಾಯ್ತಾ? ಹಾಗಿದ್ರೆ ಈ ಕರುವನ್ನು ತೊಗೊಂಡೋಗ್ಬಿಟ್ಟು ಅಲ್ಲೇ ಬಿಟ್ಟು ಬಂದುಬಿಡಿ. ನೋಡ್ರಿ ಇದೆಂಥ ಆದೇಶ, ಇದೆಂಥ ನ್ಯಾಯ ಕೊಡುವಂಥದ್ದು. ಒಬ್ಬರು ಆಡಳಿತಗಾರರವರು ಇಲ್ಲಿ ಮಾನವೀಯತೆ, ಮನುಷ್ಯತ್ವ, ಆ ಕಳ್ಳತನಕ್ಕೆ ಇರ್ತಕ್ಕಂಥ ಹಿನ್ನೆಲೆ, ಇದನ್ನೆಲ್ಲವನ್ನು ಕೂಡ ಯಾರು ಧಾರ್ಮಿಕ ಪ್ರಜ್ಞೆ ಇರ್ತದೆ, ಯಾರಿಗೆ ವೈಚಾರಿಕತೆ ಇರ್ತದೆ, ಯಾರಿಗೆ ಸಾಮಾಜಿಕ ಕಳಕಳಿ ಇರ್ತದೆ, ಅಂಥವ್ರು ಮಾತ್ರ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ನೀವು ಸಾಮಾನ್ಯರಾಗಿದ್ದಿದ್ರೆ ಅವನು ಎಳ್ಕೊಬನ್ನಿ, ಕಂಬ ಕಟ್ಟ್ರಿ, ಚೆನ್ನಾಗಿ ಹೊಡೀರಿ, ಅವನಿಗೆ ಹೆಂಗೆ ಅವನು ಕಳ್ತನ ಮಾಡ್ದ ಅಂತ ನಾವು ಆದೇಶ ಕೊಡ್ತಾಯಿದ್ವಿ. ಇದು ನೀವು ಸಾಮಾನ್ಯರು ಮಾಡ್ತಕ್ಕಂಥ ತೀರ್ಮಾನ ಇದು. ಆದರೆ ದೈವಾಂಶ ಸಂಭೂತರಾಗಿರ್ತಕ್ಕಂಥ ಆ ಬಸವಣ್ಣನವರು ಆ ಮಮಕಾರ, ಮಮತೆ, ಅವನ ಬಗ್ಗೆ ಕನಿಕರ ಮಾಡ್ತಾರೆ. ಅಯ್ಯೋ, ಹಾಲು ಮೊಸರು ಅವರೂ ಉಂಡ್ಲಪ್ಪ, ನಮಗೆ ಇನ್ನೂ 4-5 ಹಸುಗಳಿದ್ದಾವೆ, ನಾವು ಹಾಲು ಮೊಸರು ಉಣ್ಣೋಣ, ಅವನೂ ಉಂಡ್ಲಿ. ಅವನು ಹಾಲು ಮೊಸರು ಇಲ್ಲದೇದಕ್ಕೆ ತಾನೇ ಅವನು ಹಸುನ ಕದ್ಕೊಂಡು ಹೋಗಿದ್ದಾನೆ. ನಾವು ಅವನಿಗೊಂದು ಹಸು ಕೊಟ್ಟಿದ್ದಿದ್ರೆ ಅವನಿಗೆ ಕಳ್ಳತನ ಮಾಡ್ತಿದ್ನಾ? ನಾವು ಎಲ್ಲವನ್ನೂ ನಾವೇ ಇಟ್ಕೊಂಡಿದ್ವಿ, ಈಗ ಅವನಿಗೆ ಬೇಕಾಗಿತ್ತು, ಅವನು ತೊಗೊಂಡೋಗಿದ್ದಾನೆ. ಅಲ್ಲಿರುವವನು ಸಂಗಮನಾಥ, ಇಲ್ಲಿರುವವನು ಸಂಗಮನಾಥ. ಅವನು ಅಲ್ಲಿ ಹಾಲು ಕುಡಿದ್ರೂ ಕೂಡ ಸಂಗಮನಾಥನಿಗೆ ಅರ್ಪಿತ. ಇಲ್ಲಿ ನಾವು ಕಳ್ಕೊಂಡಿದ್ರೂ ಕೂಡ ಇದು ಸಂಗಮನಾಥನಿಗೆ ಅರ್ಪಿತ. ಎಲ್ಲೆಲ್ಲೂ ಕೂಡ ದೇವರುಗಳನ್ನೇ ನೋಡುವಂತಹ ಮನೋಭಾವ ಆ ಮಾತೃಹೃದಯ ಬಸವಣ್ಣನವರು. ಹೀಗೆ ಕಳ್ಳರನ್ನು ಕೂಡ ಶಿಕ್ಷೆ ಕೊಡದಲೇ ಕಳ್ಳನ ಹಿನ್ನೆಲೆಯನ್ನು ಗಮನಿಸಿ ಅವನಿಗೆ ಸಹಾಯ ಸಹಕಾರ ಕೊಡುವಂಥ ಮನೋಭಾವ ಬಸವಣ್ಣವ್ರದ್ದಾಗಿತ್ತು. ಇವತ್ತು ನಮ್ಮ ಇಂಗ್ಲೆಂಡಲ್ಲಿ ಇದೇ ಪದ್ಧತಿ ಇದೆ, ಯಾರಿಗೂ ಶಿಕ್ಷೆ ಕೊಡೋದಿಲ್ಲ. ಅಲ್ಲಿ ಅವ್ರು ಒಂದೇ ಸಲ ಶಿಕ್ಷೆ ಕೊಡೋದಿಲ್ಲ, ಅವ್ರ ಹಿನ್ನೆಲೆಯನ್ನು ಕೌನ್ಸಿಲಿಂಗ್ ಮಾಡಿ ಅವನು ಈ ಒಂದು ಕೃತ್ಯ ಮಾಡಲಿಕ್ಕೆ ಏನು ಹಿನ್ನೆಲೆ ಇತ್ತು ಅಂತ ನೋಡಿ ಅದನ್ನು ಸರಿಪಡಿಸ್ತಾರೆ ಹೊರತು ಶಿಕ್ಷೆ ಕೊಡೋದೇ ದೊಡ್ಡ ವಿಚಾರ ಅಲ್ಲ ಅಂತಕ್ಕಂಥದ್ದು ಒಂದು ಸಾಮಾಜಿಕ ನ್ಯಾಯದ ತಳಹದಿ ಅದು.